ಪಿ ಯು ಸಿಯ ವಿದ್ಯಾರ್ಥಿಗಳೇ, ನಿಮ್ಮ ಪ್ರಿಪೇಟರಿ ಎಕ್ಸಾಮಿಗೂ ಹಾಗೂ ಆ್ಯನ್ಯುವಲ್ ಎಕ್ಸಾಮಿಗೂ ಹೆಲ್ಪ್ ಆಗುವ ದೃಷ್ಟಿಕೋನದಿಂದ ಚಾಪ್ಟರ್ ವೈಸ್ ಆಬ್ಜೆಕ್ಟಿವ್ಸ್ಗಳನ್ನು ಅಪ್ಲೋಡನ್ನು ಮಾಡ್ತಾಯಿದ್ದೇವೆ. ಈ ಒಂದು ಏನಂತೀರ ಸಾಹಸಕ್ಕೆ ಕೈ ಹಾಕಿದಂಥ ಎಲ್ಲ ಪಿ ಯು ಸಿ ಡಿಪಾರ್ಟ್ಮೆಂಟ್ನವರಿಗೂ ಹಾಗೂ ಈ ಒಂದು ಕಾರ್ಯವನ್ನು ನಿರ್ವಹಿಸಿಕೊಟ್ಟಂತಹ ಕೆಲವೊಂದು 5-6 ಡಿಸ್ಟ್ರಿಕ್ಗಳಿಂದ ಆ ಲೆಕ್ಚರರ್ಸ್ಗಳಿಗೂ ಕೂಡ ನಾನು ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಧನ್ಯವಾದಗಳು ಮೇಡಮ್ ಅವರೇ ಹಾಗೂ ಸರ್ ಅವರೇ. ರೋಮಿಯೋ ಆ್ಯಂಡ್ ಜೂಲಿಯಟ್ ಪಾಠದಿಂದ ಮೊದಲನೆಯ ಪ್ರಶ್ನೆ ನಾವು MCQs ನೋಡೋದಾದರೆ, ಡ್ಯಾಶ್ ಈಸ್ ಕಂಪೇರ್ ಟು ರಿಚ್ ಜಿಬಲ್ ಅಂತ ಇದೆ. ಭಾಳ ಈಸಿಯಾದಂತಹ ಕ್ವಶನ್ ಇದು. ಸರಿಯಾದ ಉತ್ತರ ಇಲ್ಲಿ ಜೂಲಿಯಟ್ ಅನ್ನೋದು ಬರುತ್ತೆ. ನೆಕ್ಸ್ಟು ಯಾಕೆ ಅಂದರೆ ಜೂಲಿಯಟನ್ನು ರಿಚ್ ಜಿಬಲ್ ಅಂತ ರೋಮಿಯೋ ಹೋಲಿಕೆಯನ್ನು ಮಾಡ್ತಾನೆ. ಎರಡನೆಯ ಪ್ರಶ್ನೆ, ಡ್ಯಾಶ್ ಈಸ್ ಕಂಪೇರ್ ಟು ಎ ನ್ಯೂ ಸ್ನೋ ಅಂತ ಇದೆ. ಭಾಳ ಈಸಿ ಕೂಡ, ಇದು ಕೂಡ ವೈಟರ್ ದ್ಯಾನ್ ನ್ಯೂ ಸ್ನೋ ಅಂತ ಇದೆ. ನೆನಪಿದೆ ಅಲ್ವಾ? ಅಂದರೆ ಇದು ರೋಮಿಯೋ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್, ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್ ದ ಫ್ರೇಸ್ ವೆನ್ ದ ಮೆಜರ್ ಡನ್ ಅಂತ ಹೇಳಿದ್ರೇ ಆಫ್ಟರ್ ದಿ ಡ್ಯಾನ್ಸ್ ಕಂಪ್ಲೀಷನ್ ಅಂತ ಹೇಳಿದರೆ ಒಂದನೇದು ದ ಡ್ಯಾನ್ಸ್ ಈಸ್ ಓವರ್ ಅಂತ. ನಾಲ್ಕನೆಯ ಪ್ರಶ್ನೆ, ರೋಮಿಯೋ ವಾಂಟೆಡ್ ಟು ಟಚ್ ದಿ ಹ್ಯಾಂಡ್ ಆಫ್ ಡ್ಯಾಶ್ ಅಂತ ಇದೆ. ಅಂದರೆ ರೋಮಿಯೋಗೆ ಒಂದು ಆಸೆ ಇರುತ್ತೆ. ಟಚ್ ದಿ ಹ್ಯಾಂಡ್ ಅಂದರೆ ಕೆಟ್ಟ ದುರಾಸೆ ಇರಲ್ಲ, ಕೆಟ್ಟ ಬುದ್ಧಿ ಇರಲ್ಲ. ಡ್ಯಾನ್ಸ್ ಆದ ತಕ್ಷಣ ಜೂಲಿಯಟ್ಟಿನ ಕೈಯನ್ನು ಒಮ್ಮೆ ಸ್ಪರ್ಶ ಮಾಡಬೇಕು ಅನ್ನೋದು ಒಂದು ಆಸೆ ಇರುತ್ತೆ. ಏನಕ್ಕೆ ಅಂದರೆ ಬಿಕಾಸ್ ಶಿ ಈಸ್ ಬ್ಲೆಸ್ಡ್ ಬೈ ಗಾಡ್ ಅಂತ, ದೇವರು ಕೊಟ್ಟಂತಹ ಆ ಸೌಂದರ್ಯವನ್ನು ಒಮ್ಮೆ ಆದರೂ ನಾನು ಮುಟ್ಟಬೇಕು ಅನ್ನೋದು ಆಸೆ ಇರುತ್ತೆ ಅಷ್ಟೇ. ಅಲ್ಲಿಗೆ ಸರಿಯಾದ ಉತ್ತರ ಇದಕ್ಕೆ ಏನು ಅಂತ ಹೇಳಿದರೆ ಜೂಲಿಯಟ್ ಕೈಯನ್ನು ಮುಟ್ಟಬೇಕು ಅಂತ ಇರ್ತಾನೆ ಅಂತ. ಯಾಕಂದರೆ 4 ಆಪ್ಷನನ್ನು ಕೊಟ್ಟಿದ್ದಾರೆ. 4 ಆಪ್ಷನ್ನು ನಾವು ನೋಡ್ತಾ ಹೋದರೆ ಎಲ್ಲದೂ ಕೂಡ ತಪ್ಪಾಗುತ್ತೆ. 5ನೆಯ ಉತ್ತರ ಸ್ನೋವಿ ಡವ್ ರೆಫರ್ಸ್ ಟು ಡ್ಯಾಶ್ ಅಂತ ಇದೆ. ಸ್ನೋವಿ ಡವ್ ಅಂದರೆ ಪಾರಿವಾಳ. ಇದನ್ನು ರೋಮಿಯೋ ಜೂಲಿಯಟ್ಗೆ ಹೇಳ್ತಾನೆ. ಜೂಲಿಯಟ್ ಅನ್ನೋದು ಸರಿಯಾದ ಉತ್ತರ. 6ನೆಯ ಪ್ರಶ್ನೆ, ಅಕಾರ್ಡಿಂಗ್ ಟು ರೋಮಿಯೋ, ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ, ಉದ್ದೇಶ ಇಷ್ಟೇ, ಎಲ್ಲರಿಗೂ ಕೂಡ ಎಲ್ಲ ರಿವೈಸ್ ಆಗಲಿ ಅಂತ. ಏಕೆಂದರೆ ಕೆಲವೊಬ್ಬರಿಗೆ ಪಾಠ ಕೇಳಿರಲ್ಲ, ಕೆಲವೊಬ್ಬರು ಆಬ್ಸೆಂಟ್ ಆಗಿರ್ತೀರ, ಅಂಥವ್ರಿಗೆ ಹೆಲ್ಪ್ ಆಗಲಿ ಅಂತ. ಅಕಾರ್ಡಿಂಗ್ ಟು ಜೂಲಿಯಟ್, ರೋಮಿಯೋ ವೆನ್ ಟರ್ನ್ಡ್ ಇನ್ ಟು ಸ್ಟಾರ್ಸ್ ಮೇಕ್ಸ್ ದ ಹೋಲ್ ವರ್ಲ್ಡ್ ದ ಫಾಲ್ ಇನ್ ಲವ್ ವಿತ್ ದ ನೈಟ್ ಆ್ಯಂಡ್ ಪ್ರೇ ನೋ ವರ್ಷಿಪ್ ಟು ದಿ ಡ್ಯಾಶ್ ಅಂತ ಇದೆ. ಅದು ಸನ್ ಅಂತ, ಗ್ಯಾರಿಶ್ ಸನ್ ಅನ್ನೋದು ಸರಿಯಾದ ಉತ್ತರ. ಅಲ್ಲಿಗೆ ಎ ಅನ್ನೋದು ಸರಿಯಾದ ಉತ್ತರ. ಏನು ಅಂದರೆ ರೋಮಿಯೋ ಏನಂತೀರ, ಸತ್ತ ನಂತರ ನಕ್ಷತ್ರ ಆದ ಮೇಲೆ ಜೂಲಿಯಟಿನ ಪ್ರಕಾರ ಇಡೀ ಪ್ರಪಂಚದ ಜನರು ಮರಿತಾರಂತೆ. ಯಾರನ್ನು ಅಂತ ಹೇಳಿದರೆ, ಹಾಗೂ ಪೂಜೆ ಮಾಡೋದನ್ನು ನಿಲ್ಲಿಸ್ತಾರಂತೆ. ಯಾರಿಗೆ ಅಂದರೆ ಅದು ಸೂರ್ಯಗೆ. ಸೂರ್ಯ ಅಂತ ಉತ್ತರ, ಸನ್ ಎ. 7ನೆಯ ಪ್ರಶ್ನೆ, ದ ಫ್ರೇಸ್ ಫೇಸ್ ಆಫ್ ಹೆವನ್ ಡ್ಯಾಶ್ ಅಂತ ಇದೆ. ಭಾಳ ಈಸಿ ರೀ. ದ ಫೇಸ್ ಆಫ್ ಹೆವನ್ ಅಂದರೆ ಸ್ಕೈ ಅಂತ, ಆಕಾಶ ಅನ್ನೋದು ಸರಿಯಾದ ಉತ್ತರ. ರೋಮಿಯೋ ಸೇಸ್ ದಟ್ ಹಿ ಹ್ಯಾಡ್ ನಾಟ್ ಸೀನ್ ದ ಟ್ರೂ ಬ್ಯೂಟಿ ಟಿಲ್ ದಟ್ ನೈಟ್ ಅನ್ನೋದು ಸರಿಯಾದ ಉತ್ತರ. 9ನೆಯ ಪ್ರಶ್ನೆ, ಅಕಾರ್ಡಿಂಗ್ ಟು ಜೂಲಿಯಟ್ ರೋಮಿಯೋ ಕಮ್ಸ್ ಟು ಹರ್ ಡ್ಯಾಶ್ ಅಂತ ಇದೆ. ಏನಂತ ಹೇಳ್ತೀರಾ? ಅದಕ್ಕೆ ಸರಿಯಾದ ಉತ್ತರ ಲೈಯಿಂಗ್ ಆನ್ ದ ವಿಂಗ್ಸ್ ಆಫ್ ನೈಟ್ ಅನ್ನೋದು ಸರಿಯಾದ ಉತ್ತರ. ಇದನ್ನೇ ನಾವು ಪರ್ಸಾನಿಫಿಕೇಷನ್ ಅಂತ ಹೇಳುವಂಥದ್ದು. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ನಿಮ್ಮ ಪ್ರೀತಿ ಸಹಕಾರ ನಮ್ಮ ಜೊತೆ ಹೀಗೆ ಇರಲಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದರೆ ನಿಮಗೂ ಏನೂ ಸಿಗಲ್ಲ, ನಮಗೂ ಏನೂ ಸಿಗಲ್ಲ. ಉದ್ದೇಶ ಇಷ್ಟೇ ಮಾಡಿರುವಂಥದ್ದು, ಸ್ವಲ್ಪ ನಾಲೆಡ್ಜು ನಿಮಗೆ ಸಿಗಲಿ ಅಂತ. ಜೂಲಿಯಟ್ಸ್ ಬ್ಯೂಟಿ ಸರ್ಪಾಸಸ್ ದಿ ಬ್ರೈಟ್ನೆಸ್ ಆಫ್ ಡ್ಯಾಶ್ ಅಂತ ಇದೆ. ಅದು ಟಾರ್ಚ್ ಲೈಟ್ ಅನ್ನೋದು ಸರಿಯಾದ ಉತ್ತರ. ಟಾರ್ಚ್ ಲೈಟ್ ಅನ್ನೋದು ಆಯಿತಾ. ನೆಕ್ಸ್ಟು, ರೋಮಿಯೋ ವಾಂಟೆಡ್ ಟು ಟಚ್ ಜೂಲಿಯಟ್ಸ್ ಆ್ಯಂಡ್ ಆಫ್ಟರ್ ದ ಡ್ಯಾನ್ಸ್ ಬಿಕಾಸ್ ಹಿ ಡ್ಯಾಶ್ ಅಂತ ಇದೆ. ಹಿ ವಾಂಟೆಡ್ ಟು ಟಚ್ ಹಿಸ್ ಸ್ಮೂತ್ ಹ್ಯಾಂಡ್ಸ್ ಟು ಬಿ ಬ್ಲೆಸ್ಡ್ ಅಂತ ಇದೆ. ನೆಕ್ಸ್ಟ್, ಹಿಸ್ ರಫ್ ಹ್ಯಾಂಡ್ ಟು ಬಿ ಬ್ಲೆಸ್ಡ್. ಅದಕ್ಕೆ ಅಲ್ಲಿ ಸರಿಯಾದ ಉತ್ತರ ಬಿ ಅನ್ನೋದು ಆಗತ್ತೆ. ಯಾಕೆ ರೋಮಿಯೋ ಅವಳನ್ನು ಟಚ್ ಮಾಡಬೇಕು ಅಂತ ಇದ್ದ ಅಂದರೆ, ಯಾಕಂದರೆ ಇವನ ಒರಟಾದ ಕೈಗಳು, ರಫ್ ಹ್ಯಾಂಡ್ಸ್ ಟು ಬಿ ಬ್ಲೆಸ್ಡ್ ಅನ್ನೋದು ಸರಿಯಾದ ಉತ್ತರ. 12ನೆಯ ಪ್ರಶ್ನೆ, 12th ಕ್ವಶನ್, ಜೂಲಿಯಟ್ಸ್ ಎಕ್ಸ್ಪೆಕ್ಟ್ಸ್ ರೋಮಿಯೋ ಟು ಕಮ್ ಡ್ಯೂರಿಂಗ್ ಡ್ಯಾಶ್. ಜೂಲಿಯಟ್ಗೆ ಒಂದು ಆಸೆ ಇರುತ್ತೆ, ರೋಮಿಯೋ ಬರಬೇಕು ಯಾವ ಸಮಯದಲ್ಲಿ ಅಂದರೆ ಅದು ಕತ್ತಲೆಯ ಸಮಯದಲ್ಲಿ ಅಂತ. ಹಾಗಿದ್ರೆ ಬಿ ಅನ್ನೋದು ಸರಿಯಾದ ಉತ್ತರ, ನೈಟು. 13ನೆಯ ಪ್ರಶ್ನೆ, ದ ಫ್ರೇಸ್ ನ್ಯೂ ಸ್ನೋ ಅಂತ ಇದೆ. ನ್ಯೂ ಸ್ನೋ ರೆಫರ್ಸ್ ಟು ಡ್ಯಾಶ್ ಸಜೆಸ್ಟ್. ಅಲ್ಲಿ ಏನಂತ ಇದೆ? ವೈಟರ್ ದ್ಯಾನ್ ನ್ಯೂ ಸ್ನೋ ಅನ್ನೋದು ಹೌದಲ್ವಾ? ನೋಡಿ, ಲವ್ ಆ್ಯಸ್ ಪ್ಯೂರ್ ಆ್ಯಸ್ ನ್ಯೂ ಸ್ನೋ, ರೋಮಿಯೋಸ್ ಲವ್ ಫಾರ್ ಜೂಲಿಯಟ್, ಲವ್ ಆ್ಯಸ್ ಪ್ರೀಷಿಯಸ್ ಆ್ಯಸ್ ಗೋಲ್ಡ್ ಅಂತ ಇದೆ. ಇಲ್ಲಿ ಲವ್ ಆ್ಯಸ್ ಪ್ರೀಷಿಯಸ್ ಆ್ಯಸ್ ಗೋಲ್ಡ್ ಅನ್ನೋದು ತಪ್ಪಾಗತ್ತೆ, ಡಿ. ರೋಮಿಯೋ ಲವ್ ಫಾರ್ ಜೂಲಿಯಟ್ ಅಂತ, ಅದು ಕೂಡ ಬಿ ತಪ್ಪಾಗತ್ತೆ. ಓಕೆ,
ವೈಟರ್ ದ್ಯಾನ್ ನ್ಯೂ ಸ್ನೋ ಅಂತ ಇರೋದಲ್ವಾ. ಲವ್ ಆ್ಯಸ್ ಪ್ಯೂರ್ ಆ್ಯಸ್ ಸ್ನೋವಿ ಡವ್, ಡಿಸ್ಕ್ರಿಪ್ಷನ್ ಆಫ್ ರೋಮಿಯೋಸ್ ಚಾರ್ಮ್ ಅಂತ ಇದೆ. ಆನ್ಸರು ಎ ಅಥವಾ ಸಿ ಆಗಿರುತ್ತೆ. ನೋಡೋಣ ಎಷ್ಟು ಜನ ಕಮೆಂಟ್ ಬಾಕ್ಸಲ್ಲಿ ಇದಕ್ಕೆ ಉತ್ತರವನ್ನು ಹಾಕ್ತೀರಾ ಅಂತ. ಅಲ್ಲಿಗೆ ಗೊತ್ತಾಗುತ್ತೆ ಎಷ್ಟು ಜನ ಸಂಪೂರ್ಣವಾದ ವಿಡಿಯೋವನ್ನು ಕೇಳಿದ್ರಿ ಅಥವಾ ಕೇಳಿಸ್ಕೊಂಡ್ರಿ ಅಂತ. ಎನಿಹೌ, ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ದ ವರ್ಲ್ಡ್ ವುಡ್ ಬಿ ಲವ್ ವಿತ್ ನೈಟ್ ವೆನ್ ರೋಮಿಯೋ ವಾಸ್ ಕಟ್ ಇನ್ ಟು ಪೀಸ್ ಆಫ್ ಡ್ಯಾಶ್ ಅಂತ ಇದೆ. ಅದು ನಿಮಗೆ ಈಗ ತಾನೇ ಹೇಳಿದೆ, ಸ್ಟಾರ್ ಅಂತ, ನಕ್ಷತ್ರ ಅಂತ ಆನ್ಸರು. ಅಕಾರ್ಡಿಂಗ್ ಟು ಜೂಲಿಯಟ್ ಡ್ಯಾಶ್ ವಿಲ್ ಕಮ್ ಆನ್ ದ ವಿಂಗ್ಸ್ ಆಫ್ ನೈಟ್. ಯಾರು ಬರ್ತಾರೆ ವಿಂಗ್ಸ್ ಆಫ್ ನೈಟ್ ಅಂತ ಹೇಳಿದರೆ ರೋಮಿಯೋ ಬರ್ತಾನೆ ಅಂತ ಹೇಳ್ತಾಳೆ. ನೆಕ್ಸ್ಟು ಜೂಲಿಯಟ್ ಆ್ಯಂಡ್ ರೋಮಿಯೋ ಟು ಬಿಕಮ್ ಡ್ಯಾಶ್ ಆಫ್ಟರ್ ಹರ್ ಡೆತ್ ಅಂತ ಇದೆ. ಜೂಲಿಯಟ್ ವಾಂಟ್ಸ್ ರೋಮಿಯೋ. ಜೂಲಿಯಟಿಗೆ ಒಂದು ಆಸೆ ಇರುತ್ತೆ, ಏನು ರೋಮಿಯೋ ಸತ್ತಾದ್ಮೇಲೆ ಏನಾಗಬೇಕು ಅಂದರೆ ಲಿಟಲ್ ಸ್ಟಾರ್ಸ್ ಆಗಬೇಕು ಅನ್ನೋದು ಆಸೆ ಇರುತ್ತೆ. ವೆರಿ ಗುಡ್. ಕ್ರೋಸ್ ಅನ್ನೋದು ಅಂದರೆ ಕಾಗೆಗಳನ್ನು ಇಲ್ಲಿ ಹೋಲಿಕೆ ಮಾಡಿದ್ದಾರೆ. ಯಾರಿಗೆ ಅನ್ನೋದು ಪ್ರಶ್ನೆ ಆಗಿದೆ. ಅದು ಯಾರಿಗೆ ಅಂತ ಹೇಳಿದರೆ ಭಾಳ ಈಸಿ, ಅವಳ ಫ್ರೆಂಡ್ಸು. ಯಾರ ಫ್ರೆಂಡ್ಸು? ಜೂಲಿಯಟ್ಸ್ ಫ್ರೆಂಡ್ಸ್ ಅನ್ನೋದು ಸರಿಯಾದ ಉತ್ತರ. 18ನೆಯ ಪ್ರಶ್ನೆ, ಡ್ಯಾಶ್ ವಿಲ್ ಮೇಕ್ ದ ಫೇಸ್ ಆಫ್ ಹೆವನ್ ಸೋ ಫೈನ್ ಅಂತ ಇದೆ. ಅದು ವೆನ್ ರೋಮಿಯೋ ಆ್ಯಸ್ ಅ ಟರ್ನ್ ಇಂಟು ಲಿಟಲ್ ಸ್ಟಾರ್ಸ್ ಅನ್ನೋದು ಸರಿಯಾದ ಉತ್ತರ ಬಿ ಅನ್ನೋದು. ನೆಕ್ಸ್ಟ್ 19ನೆಯ ಪ್ರಶ್ನೆ, ದಿ ಬ್ಯೂಟಿ ಆಫ್ ಡ್ಯಾಶ್ ಈಸ್ ಟು ಡಿಯರ್ ಫಾರ್ ದಿ ಅರ್ತ್ ಆ್ಯಸ್ ಮೆನ್ಷನ್ಡ್ ಅಂತ ಇದೆ. ಅಂದರೆ ಅದು ಜೂಲಿಯಟಿನ ಸೌಂದರ್ಯ ಅಂತ ಅದು. ಓಕೆ, ಧನ್ಯವಾದಗಳು. ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಬೇಕು ಅಂತ ನಿಮ್ಮಲ್ಲಿ ರಿಕ್ವೆಸ್ಟನ್ನು ಮಾಡಿಕೊಳ್ಳುತ್ತಿದ್ದೇವೆ. ಜೂಲಿಯಟ್ ಟೀಚರ್ಸ್ ದಿ ಟಾರ್ಚರ್ಸ್ ಡ್ಯಾಶ್ ಅಂತ ಇದೆ ಟು ಬರ್ನ್ ಬ್ರೈಟ್. ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ, ಸಂಪೂರ್ಣವಾಗಿ ಇಲ್ಲಿ ಆಪ್ಷನ್ಸನ್ನು ಓದುವ ಅವಶ್ಯಕತೆ ಇಲ್ಲ. ಆದರೂ ಕೂಡ ಡೈರೆಕ್ಟಾಗಿ ನೀವು ಸರಿಯಾಗಿ ಪಾಠ ಅಥವಾ ಪದ್ಯವನ್ನು ಓದಿದ್ದೇ ಆದರೆ ಅದು ಅಲ್ಲಿಗೆ ನಿಮಗೆ ಡೈರೆಕ್ಟಾಗಿ ಆನ್ಸರು ಸಿಗುವಂಥದ್ದಾಗಿದೆ. ಎನಿಹೌ, 21st ಕ್ವಶನ್, ಜೂಲಿಯಟ್ ಸೀಮ್ಸ್ ಟು ಹ್ಯಾಂಗ್ ಅಪಾನ್ ದ ಚೀಕ್ಸ್ ಆಫ್ ನೈಟ್ ಅಂತಲೇ ಇದೆ. ಚೀಕ್ ಅನ್ನೋದು ಸರಿಯಾದ ಉತ್ತರ. 21ಕ್ಕೆ ಬಿ. ಜೂಲಿಯಟ್ ವಾಸ್ ಕಂಪೇರ್ಡ್ ಇನ್ ದಿ ಪೊಯಮ್ ರೋಮಿಯೋ ಆ್ಯಂಡ್ ಜೂಲಿಯಟ್ ಟು ಡ್ಯಾಶ್ ಅಂತ ಇದೆ. ಗೋಲ್ಡ್, ಅಮೇರಿಕನ್ನೋ ಅಥವಾ ಇಥೋಪಿಯನ್ಸು. ಇದು ಭಾಳ ಈಸಿಯಾದ ಉತ್ತರ. ಎನಿಹೌ, ಎರಡೂ ಆಪ್ಷನನ್ನು ನಾನೇ ಡಿಲೀಟ್ ಮಾಡಿಕೊಡ್ತೇನೆ. ಆನ್ಸರ್ ಎ ಅನ್ನೋದು ರಾಂಗು, ಆನ್ಸರ್ ಸಿ ಅನ್ನೋದು ಕೂಡ ರಾಂಗು. ಹಾಗಿದ್ದರೆ ಬಿ ಡಿನಲ್ಲಿ ಯಾವುದು ಆನ್ಸರ್ ಅಂತ ಹೇಳಿಬಿಟ್ಟು ತಾವುಗಳು ಕಮೆಂಟ್ಸಲ್ಲಿ ಹಾಕಬೇಕು ಅಂತ ನಿಮ್ಮಲ್ಲಿ ರಿಕ್ವೆಸ್ಟು. ಧನ್ಯವಾದಗಳು. ಇದೇ ರೀತಿಯಾಗಿ ಉಳಿದ ಎಲ್ಲ ಪಾಠಗಳ MCQಸ್ಗಳನ್ನು ಅಪ್ಲೋಡನ್ನು ಮಾಡಿಕೊಡ್ತೇನೆ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಆಲ್ ದ ಬೆಸ್ಟ್ ಫಾರ್ ಯುವರ್ preparatory and annual exam, for your board exams. God bless you all.